ನವದೆಹಲಿಯಲ್ಲಿ ಮುಂದುವರೆದ ಕ್ಯಾಬಿನೆಟ್ ವಿಸ್ತರಣೆಯ ಸರ್ಕಸ್ ಜುಲೈ 20ರ ಬಳಿಕ ಮತ್ತೆ ಸಭೆ ಸೇರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹೈಕಮಾಂಡ್ ತೀರ್ಮಾನ ಮಾಡಿರುವಂಥದ್ದು ಪ್ರತ್ಯೇಕವಾಗಿ 3 ಪಟ್ಟಿ ನೀಡಿರುವ 3 ನಾಯಕರು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ರಿಂದ ಪ್ರತ್ಯೇಕವಾದ ಪಟ್ಟಿಯನ್ನ ಹೈಕಮಾಂಡ್ಗೆ ನೀಡಲಾಗಿದೆ. 3 ಜೊತೆ ಕೂಡ ಈಗ ಚರ್ಚೆ ನಡೆದಿದೆ. ಕೆಸಿ ವೇಣುಗೋಪಾಲ್ 3 ನಾಯಕರ ಜೊತೆ ಪ್ರತ್ಯೇಕವಾಗಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಜೊತೆ 1-to-1 ಚರ್ಚೆ ನಡೆಸಲಾಗಿದೆ. ಈ ವೇಳೆ ಜುಲೈ 20ರ ಬಳಿಕ ಮತ್ತೊಮ್ಮೆ ಬರುವಂತೆ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಸದ್ಯ ದೆಹಲಿಯ ಕರ್ನಾಟಕ ಭವನದಲ್ಲಿ ರಾಜ್ಯ ನಾಯಕರು ಠಿಕಾಣಿಯನ್ನ ಹೊಂದಿದ್ದಾರೆ. ನಾಳೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ದೆಹಲಿ ಭೇಟಿ, ಬಹುಶಃ ಇವತ್ತೇ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದ ನಿರ್ಧಾರ ಜೊತೆಗೆ ಒಂದು ಪಟ್ಟಿ ಸಿಗಬಹುದು ಅಂತ ನಿರೀಕ್ಷೆ ಇತ್ತು. ಆದರೆ 20ನೇ ತಾರೀಕುವರೆಗೂ ಕಾಯುವಂತೆ ಮಾಡಿರುವಂತಹ ಹೈಕಮಾಂಡ್ ನಾಯಕರು 20ನೇ ತಾರೀಕಾದರೂ ಅಂತಿಮ ನಿರ್ಧಾರ ಅಥವಾ ಅಂತಿಮ ಪಟ್ಟಿ ಸಿಗುತ್ತಾ ಹರೀಶ್? ಬಹಳ ಮುಖ್ಯವಾಗಿರುವಂತದ್ದು ಇಡೀ ದಿನ ಕೂಡ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಹೈಕಮಾಂಡ್ ಸುದೀರ್ಘವಾಗಿ ಚರ್ಚೆ ನಡೆಸಿದೆ. ಸೊ ಹಾಗಾಗಿ ಇವತ್ತೇ ಅಂತಿಮ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಕೂಡ ಸಹಜವಾಗಿ ಆಕಾಂಕ್ಷಿಗಳಿದ್ರು. ಆದ್ರೆ ಬದಲಾದ ಸಂದರ್ಭದಲ್ಲಿ ನಾಳೆ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಸದ್ಯ ಕೆಲವೇ ಹೊತ್ತಿನ ಹಿಂದಷ್ಟೇ ಕೂಡ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ 1.5 ತಾಸಿಗೂ ಹೆಚ್ಚು ಹೊತ್ತು ಕೂಡ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಅವರು ಸಭೆಯನ್ನ ನಡೆಸಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಮಹತ್ವದ ಮಾತುಕತೆ ನಡೆದಿದೆ. ಸಂಜೆ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಔಪಚಾರಿಕವಾಗಿ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಬಹುತೇಕ ಪಟ್ಟಿ ಅಂತಿಮಗೊಳಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಒಂದಷ್ಟು ಬದಲಾವಣೆ ಕೊನೆ ಹಂತದಲ್ಲಿ ಆಗುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅಂತಿಮ ಸುತ್ತಿನ ಅಭಿಪ್ರಾಯವನ್ನು ಆಲಿಸುವಂತ ಲೆಕ್ಕಾಚಾರದಲ್ಲಿ ಕೂಡ ವೇಣುಗೋಪಾಲ್ ಅವರು ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಬಹುತೇಕ ನಾಳೆ ಸಂಜೆ ಒಳಗಡೆ ಪಟ್ಟಿ ಅಂತಿಮವಾಗುವಂತ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ನಾಳೆ ಇವತ್ತು ರಾತ್ರಿ ಕೂಡ ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಸೊ ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಹಾಗಾಗಿ ಬಹುತೇಕ ಸೋಮವಾರ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟವಾದಂತ ನಿಲುವು ಅನ್ನುವಂಥದ್ದು ವ್ಯಕ್ತ ಆಗುತ್ತೆ ಅಂತ ಗೊತ್ತಾಗ್ತದೆ. ಆದ್ರೆ ಸೋಮವಾರವೇ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹರೀಶ್, ಈಗ ಕಳೆದ ಬಾರಿ ಸಿದ್ದರಾಮಯ್ಯ ಇದ್ರು, ಡಿಕೆ ಶಿವಕುಮಾರ್ ಇದ್ರು, ಓಕೆ, ಈಗ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದ್ದಾರೆ. ಅಂದ್ರೆ 3 ನಾಯಕರಿಂದ ಪ್ರತ್ಯೇಕವಾದ ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಏನಿದೀಗ 3 ಪ್ರತ್ಯೇಕ ಪಟ್ಟಿ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಈ ಪಟ್ಟಿಗಳು? ಈಗಾಗಲೇ ಕೂಡ ಸಿದ್ದರಾಮಯ್ಯ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಪ್ರತ್ಯೇಕವಾದಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಈ ಹಿಂದೆ ದೆಹಲಿ ಭೇಟಿ ಸಂದರ್ಭದಲ್ಲಿ ಅಂದ್ರೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಕೂಡ ಒಂದೊಂದು ಪಟ್ಟಿಯನ್ನ ಕೊಟ್ಟಿದ್ರು. ಆ ಪಟ್ಟಿ ಆಧಾರದಲ್ಲಿ ಬಹುತೇಕ ಹೈಕಮಾಂಡ್ ನಾಯಕರು ಸಂಪರ್ಕ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ತಾಂತ್ರಿಕ ಸಮಸ್ಯೆಯಿಂದ ಕಡಿತ ಆಗಿದೆ. ನವದೆಹಲಿಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇವತ್ತು ಸಭೆ ನಡೆದಿತ್ತು. ಸಭೆಯ ಬಳಿಕ ಜುಲೈ 20ನೇ ತಾರೀಕು ಮತ್ತೊಮ್ಮೆ ಸಭೆ ಸೇರೋದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ. Chief Minister and member of the Congress Working Committee, as also our PCC President, Mr. Hari Prasad. They all met me in the morning. We had detailed deliberations. After that, they met Rahul Gandhi ji, and we had fixed, and I told you that we will again be meeting General Secretary Organization, Mr. K.C. Venugopal. We have again met him and held detailed deliberations. This is an ongoing process, and this is an ongoing discussion. This is an ongoing discussion on multiple issues. Number 1, Chhatron Ki Goonj program that we are doing across the country, and we are also planning to do one in Bangalore. Date is not yet decided. Number 2, Sanktan Srijan Abhiyan to be now held in Karnataka, for which we have appointed observers, and we are in the process of appointing observers of the Pradesh Congress Committee. Number 3, the designed and systematic discrimination that is happening against Karnataka by the Union BJP government, whether in terms of withholding our GST funds or breaking the promises of budgetary support on all central government schemes, including not even giving
the money announced in the union budget. Fourthly, cabinet has to be expanded and those discussions are also underway. Thank you so much. कब तक हो सकता है सर? मंडे तक फिनिश हो सकता है? जब जैसे ही हम अपनी डिस्कशन पूरी कर लेंगे मैं आपको अवश्य बताऊंगा. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.